ಬರ್ಬೇಕು ಅನ್ಸಿದ್ರೆ ಸುಮ್ನೆ ಅಲ್ಲ, ಅಲ್ಲಿಂದ ಇಲ್ಲಿಗೆ ಬರೋದು ಕಂಟಿನ್ಯೂಸ್ 11 ವೀಕ್ಸ್ ಅಂದ್ರೆ ದೇವಿ ಆಶೀರ್ವಾದ ಇಲ್ದಂಗೆ ಯಾರು ಬರಕ್ ಸಾಧ್ಯನೇ ಇಲ್ಲ. ನಾನು ಕಾಯಿನೂ ಕಟ್ಟಿದ್ದೀನಿ, ನಂಗೆ ಒಳ್ಳೇದು ಆಗೈತೆ. ಇಲ್ಲ ನಮ್ದು 4 ಪೋಲ್ದಾಸ್ ಇದೆ, ಅಲ್ಲಿ ಚಾಮುಂಡೇಶ್ವರಿ 4 ಇದೆ, ಇಲ್ಲಿ ಅದೇ ತರ 4 ಇದೆ. ದೇವರು ಅಷ್ಟೇ ತುಂಬಾ ಪವರ್ಫುಲ್ ಇದಾರೆ. ನೋಡಿದ ತಕ್ಷಣ ನಮ್ಗೆ ಅದು ವೈಬ್ ಗೊತ್ತಾಗ್ಬಿಡುತ್ತೆ. ಎಲ್ಲಾರ್ಗು ಒಳ್ಳೇದಾಯ್ತದೆ, ನಮ್ಮ ಮಗಳಿಗೂ ಒಳ್ಳೇದಾಗೈತಪ್ಪ, ನಮ್ಮ ಮಕ್ಕಳಿಗೆಲ್ಲ ಒಳ್ಳೇದಾಯ್ತು ನೋಡಿ. ನನಗೆ ತುಂಬಾ ಸಂತೋಷ ಆಯ್ತಪ್ಪ. ನಾನು ತುಂಬಾ ದೇವಿ ಭಕ್ತಳು. ನನಗೆ ನೋಡಿ ಮೈಯೆಲ್ಲ ದುಮ್ ಅನ್ನಿಸ್ತು, ತುಂಬಾ ಸಂತೋಷ ಆಯ್ತು. ವರವ ಕೊಡೆ ಚಾಮುಂಡಿ ವರವ ಕೊಡೆ, ಸೆರಗೊಟ್ಟಿ ಬೇಡುವೆನು ವರವ ಕೊಡೆ ವರವ ಕೊಡೆ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಗೆ ಸೇರ್ಪಡೆಗೊಂಡಿರುವ ವಿಶ್ವದ ಅತಿ ಎತ್ತರದ ಪಂಚಲೋಹ ವಿಗ್ರಹವಿರುವ ಗೌಡಗೆರೆ ಶ್ರೀ ಚಾಮುಂಡೇಶ್ವರಿ ಬಸಪ್ಪನವರ ಪುಣ್ಯ ಕ್ಷೇತ್ರ. ವೀಕ್ಷಕರೇ, ಗೌಡಗೆರೆ ಶ್ರೀ ಚಾಮುಂಡೇಶ್ವರಿ ಬಸಪ್ಪನವರ ಪುಣ್ಯಕ್ಷೇತ್ರ ಇರುವುದು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಗೌಡಗೆರೆ ಗ್ರಾಮದಲ್ಲಿದೆ. ಬೆಂಗಳೂರಿನಿಂದ ಸರಿಸುಮಾರು 75 ಕಿಲೋಮೀಟರ್ ಸಮೀಪದಲ್ಲಿದೆ. ವರವ ಕೊಡೆ ಚಾಮುಂಡಿ ವರವ ಕೊಡೆ, ಸೆರಗೊಟ್ಟಿ ಬೇಡುವೆನು ವರವ ಕೊಡೆ ವರವ ಕೊಡೆ. ನಾನಿಲ್ಲಿಗೆ ನಂದು ಬಂದ್ಬಿಟ್ಟು ದಾವಣಗೆರೆ. ನಾನಿಲ್ಲಿ ಸಿದ್ಧಾರ್ಥ ಹಾಸ್ಪಿಟಲ್ ಕೆಲಸ ಮಾಡೋದು. ನಾನಿವಾಗ ಸುಮಾರು 11 ವೀಕ್ಸ್ ಇಂದ ಬರ್ತಿದ್ದೀನಿ. ಹಿಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ನಂಗೆ ಸ್ವಲ್ಪ ದೇವ್ರ ಮೇಲೆ ಜಾಸ್ತಿ ಅಂದ್ರೆ ಎಲ್ಲಿ ನೋಡಿದ್ರು ಅಯ್ಯೋ ಹೋಗ್ಬೇಕು ಅಂತ ಅನಿಸ್ತಿರುತ್ತೆ. ಅದಕ್ಕೆ ನೋಡೋಣ ಅಂತ ಇಲ್ಲಿ ಫಸ್ಟ್ ಟೈಮು ಜೋಡಿಯಾಗಿ ಬಂದಿದ್ದು, ಅಂದ್ರೆ ನನ್ನ ಫ್ರೆಂಡ್ ಜೊತೆ ಬಂದಿದ್ದು. ಅದಾದ್ಮೇಲೆ ಇಲ್ಲ ನನಗೆ ಯಾಕೋ ಬರ್ಬೇಕು ಅನ್ಸಿದ್ರೆ ಸುಮ್ನೆ ಅಲ್ಲ, ಅಲ್ಲಿಂದ ಇಲ್ಲಿಗೆ ಬರೋದು ಕಂಟಿನ್ಯೂಸ್ 11 ವೀಕ್ಸ್ ಅಂದ್ರೆ ದೇವಿ ಆಶೀರ್ವಾದ ಇಲ್ದಂಗೆ ಯಾರು ಬರಕ್ ಸಾಧ್ಯನೇ ಇಲ್ಲ. ನಾನು ಕಾಯಿನೂ ಕಟ್ಟಿದ್ದೀನಿ, ನಂಗೆ ಒಳ್ಳೇದು ಆಗೈತೆ. ಆಗೈತಿ ಅನ್ನೋದ್ಕಿಂತ ಹೆಚ್ಚಾಗಿ ಬರ್ಬೇಕು. ದೇವ್ರಿಲ್ದಂಗೆ ಯಾರು ಇಲ್ಲ. ಈಗಿನ ಕಾಲದಲ್ಲಿ ಮನುಷ್ಯರು ನಂಬೋದು ತುಂಬಾ ಕಷ್ಟ. ದೇವ್ರನ್ನ ನಂಬಬೇಕು. ಏನೋ ದೇವ್ರ ನನ್ನನ್ನು ಕರೆಸ್ಕೊಂತೈತೆ, ನಾನು ಬರ್ತಿದ್ದೀನಿ. ಅದೇ ಹೇಳ್ತಿರೋದು ನಾನು. ಯಾರು ಒಳ್ಳೇದಾಗ್ಲಿಲ್ಲಂಗೆ ಯಾರು ಬರಕ್ ಇಷ್ಟನೇ ಪಡಲ್ಲ. ಏನೋ ಒಂದ್ ಐತೆ, ಅದಕ್ಕೆ ಬರ್ತಿದ್ದಾರೆ. ತಾಯಿ ಆಶೀರ್ವಾದ, ಅದು ಬಿಟ್ರೆ ಇನ್ನೇನು ಹೇಳಕ್ ಆಗಲ್ಲ. ಯಾಕಂತಂದ್ರೆ ಎಷ್ಟು ರಾತ್ರಿ 12 ಗಂಟೆ 1 ಗಂಟೆ ಆದ್ರೂ ಇಲ್ಲಿ ಅನ್ನದಾಸೋಹ ನಡೀತಾನೆ ಇರುತ್ತೆ. ಆಮೇಲೆ ಅಲ್ಲಿ ಊಟ ಕೊಡೋರು ಅಷ್ಟೇನೆ, ಎಷ್ಟು ಪೇಷನ್ಸ್ ಇಂದ, ಎಷ್ಟು ನಿಧಾನಕ್ಕೆ. ಆಮೇಲೆ ನೀರಿನ ವ್ಯವಸ್ಥೆಯಿಂದ ಹಿಡಿದು ಊಟ ಏನು ಎಲ್ರು ಕೊಡ್ತಾರೆ, ಆದ್ರೆ ನಿಮ್ಮ ಹತ್ರನೇ ಬಂದು ನೀರು ಯಾರನ್ನೂ ಕೊಡಲ್ಲ. ಅವ್ರು ಆ ತರ ವ್ಯವಸ್ಥೆನೂ ಇಟ್ಟಿದ್ದಾರೆ ಒಳಗಡೆ. ಚೆನ್ನಾಗೈತೆ, ನನಗೆ ಇಷ್ಟ ಬರಕ್ಕೆ. ನನ್ನ ಹೆಸರು ರಕ್ಷಿತಾ, ಬೆಂಗಳೂರಿಂದ ಬಂದಿದ್ದೀನಿ. ಫಸ್ಟ್ ಟೈಮ್ ಬಂದಿದ್ದೀನಿ. ಇಲ್ಲಿ ತುಂಬ ಪವರ್ಫುಲ್ ಆಗಿದೆ. ಮತ್ತು ಮೈಸೂರು ಹೋಗ್ಬೇಕು ಅಂದ್ಕೊಂಡ್ರೆ, ಆದರೆ ಇಲ್ಲಿ ತುಂಬ ಪವರ್ಫುಲ್ಲು ಮತ್ತು ತುಂಬ ಶಕ್ತಿ ಇದೆ ಅಂತ ಗೊತ್ತಾಯಿತು. ನಾನು ಕಾಡುಬೀಸ್ನಳ್ಳಿಯಿಂದ ಬಂದಿದ್ದೀನಿ. ಈ ದೇವ್ರನ್ನ ನೋಡಿ ತುಂಬ ಖುಷಿ ಆಯಿತು, ಮತ್ತು ಕ್ರೌಡ್ನ ನೋಡಿ ತುಂಬ ಖುಷಿ ಆಯಿತು. ಮತ್ತು ತುಂಬ ಒಳ್ಳೆಯ ಅನುಭವ ಆಯಿತು. ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ತುಂಬ ಒಳ್ಳೆ ಅನುಭವ ಇದೆಲ್ಲ. ಜನಕ್ಕೆ ತುಂಬ ಉಪಯೋಗ ಆಗಿದೆ. ಎಲ್ಲ ಖುಷಿ ಆಗ್ತಾ ಇದೆ ಇದನ್ನ ನೋಡ್ತಾ. ಇನ್ನು ಹೆಚ್ಚಿನ ಸಂಖ್ಯೆ ಬರಲಿ, ಒಳ್ಳೆ ದರ್ಶನ ಪಡೀಲಿ, ಮತ್ತು ಜನಕ್ಕೆ ಒಳ್ಳೆ ಆಶೀರ್ವಾದ ಪಡೀಲಿ. ನಮಸ್ಕಾರ, ನಾವು ಬೆಂಗಳೂರಿಂದ ಬಂದಿದ್ದೀವಿ. ತುಂಬ ಪವರ್ಫುಲ್ ದೇವರು, ಎಲ್ಲರೂ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿರೋ ಆಂಬಿಯನ್ಸ್ ಇದೆ, ಒಳ್ಳೆ ಟೈಮ್ ಇದೆ, ವಿಸಿಟ್ ಮಾಡಿ. ನಾವು ಬೆಂಗಳೂರಿಂದ ಬಂದಿರೋದು ಮೈಸೂರಿಗೆ ದೇವಸ್ಥಾನ ಚಾಮುಂಡಿ ಬೆಟ್ಟಕ್ಕೆ ಬಂದ್ಬಿಟ್ಟು ಹೋದರೆ ಅಲ್ಲಿ ರಶ್ ಇರೋದಕ್ಕೆ ಇಲ್ಲಿ ಬಂದು ದರ್ಶನ ಮಾಡ್ಕೊಂಡು, ಇಲ್ಲಿ ಅಮ್ಮಂದು 4 ಪೋಲ್ದಾಸ್ ಇದೆ, ಅಲ್ಲಿ ಚಾಮುಂಡೇಶ್ವರಿ 4 ಇದೆ, ಇಲ್ಲಿ ಅದೇ ಥರ 4 ಇದೆ. ಆಮೇಲೆ ಬಂದೆ ಇಲ್ಲಿ ಹರಕೆಗಳೆಲ್ಲ ನೋಡಿ ನಮಗೂ ತುಂಬ ಖುಷಿ ಆಯಿತು. ನಾವು ಹರಕೆ ಎಲ್ಲ ಮಾಡಿದ್ದೀರಿ. ಆಮೇಲೆ ಅನ್ನದಾನ ಎಲ್ಲನೂ ತುಂಬ ಜನಗಳಿಗೆ ಅನ್ನದಾನ ವ್ಯವಸ್ಥೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನು ಅದಕ್ಕಿಂತ ಉತ್ತಮವಾಗಿ ಮಾಡಲಿ. ನಾವು ನಮ್ಮ ಕೈಲಾದರೆ ಸ್ವಲ್ಪ ಸಹಾಯ ಮಾಡ್ತೀವಿ. ಇಲ್ಲಿ
ವಿಗ್ರಹನ ಅಷ್ಟೇ ನೋಡಿ ನಮ್ಗೆ ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ಬಂದಿದ್ದಿಲ್ಲಿ ವಿಗ್ರಹ ನೋಡಿ. ಇದೆಲ್ಲ ಈಶಾ ಟೆಂಪಲ್ ಶಿವಾದ್ ನೋಡಿ ಇದು ಮಾಡಿದ್ರು. ಇಲ್ಲಿ ಬಂದು ಅಮ್ಮನ ನೋಡಿ ತುಂಬ ಇದಾಯಿತು. ಆಮೇಲೆ ಹೀಗೆ ಬಂದಿರೋ ಭಕ್ತಾದಿಗಳು ಎಲ್ಲರಿಗೂ ಒಳ್ಳೆಯದಾಗಲಿ. ಆಷಾಢ ಮಾಸದಲ್ಲಿ ಎಲ್ಲ ಹೆಚ್ಚಿನ ಜನಗಳು ಬಂದು ಇಲ್ಲಿ ಅಮ್ಮನ ಆಶೀರ್ವಾದ ಪಡೀಲಿ. ಹಾಗೆ ಬಂದಿರೋ ಜನಗಳಿಗೆ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಹಾಗೆ ನಿಮ್ಮ ಚಾನೆಲ್ ಅವ್ರಿಗೂ ಕಾಪಾಡಲಿ, ಒಳ್ಳೆಯದಾಗಲಿ. ನನ್ನ ಹೆಸರು ಲಕ್ಷ್ಮಿ, ಡಾಕ್ಟರ್ ಲಕ್ಷ್ಮಿ ಅಂತ. ನಾವು ಬೆಂಗಳೂರಿಂದ ಬಂದಿರೋದು. ಫಸ್ಟ್ ಟೈಮ್ ಬರ್ತಾ ಇರೋದು. ಅದೇ ನಮ್ಮ ಅಣ್ಣ ಅವರೆಲ್ಲ ಫಸ್ಟ್ ನೋಡಿದ್ದಾರೆ, ಅದ್ರ ಬಗ್ಗೆ ಕೇಳಿದಾರಲ್ಲ. ಮತ್ತೆ ಈಗ ಆಷಾಢ ನಡೀತಾ ಇರೋದ್ರಿಂದ ಆಷಾಢದಲ್ಲಿ ದೇವಿ ದರ್ಶನ ಮುಖ್ಯ ಅಲ್ವಾ, ಶಕ್ತಿ ದೇವಿದು. ಅದಕ್ಕೆ ಅದನ್ನ ನಾವ್ ಇವಾಗ ಬಂದು ಮಾಡೋಣ ಅಂತ ಬಂದಿದೀವಿ. ಎಲ್ಲ ಅಂದ್ರೆ ವ್ಯವಸ್ಥೆ ಅದೆಲ್ಲ ಕರೆಕ್ಟಾಗಿ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಕ್ರೌಡ್ ಮೇಂಟೆನೆನ್ಸ್ ಎಲ್ಲ ಕರೆಕ್ಟ್ ಆಗಿದೆ. ಮತ್ತೆ ದೇವರು ಅಷ್ಟೇ ತುಂಬಾ ಪವರ್ಫುಲ್ ಇದ್ದಾರೆ. ನೋಡಿದ ತಕ್ಷಣ ನಮ್ಗೆ ಅದು ವೈಬ್ ಗೊತ್ತಾಗ್ಬಿಡುತ್ತೆ, ಮತ್ತೆ ಬರಬೇಕು ಅನ್ನೋ ಥರ ಅನಿಸುತ್ತೆ. ತುಂಬ ಪವರ್ಫುಲ್ ಇದೆ. ಆ್ಯಂಡ್ ಇಲ್ಲಿ 24 hours ಅನ್ನದಾಸೋಹ ನಡೆಯುತ್ತೆ. ಸೊ ಅಂದರೆ ಮೇನ್ ಇಲ್ಲಿ ಪಬ್ಲಿಸಿಟಿ ಸ್ವಲ್ಪ ಕಮ್ಮಿ ಇರೋದ್ರಿಂದ ಸ್ವಲ್ಪ ಜನಕ್ಕೆ ಗೊತ್ತಾದರೆ ಇನ್ನಷ್ಟು ಎಲ್ಲ ತುಂಬ ಚೆನ್ನಾಗಿರೋ ಜಾಗ ಇದು. ಮೈಸೂರಿಗೆ ಆಲ್ಮೋಸ್ಟ್ ಮಿನಿ ಚಾಮುಂಡೇಶ್ವರಿ ಥರನೇ ಇದೆ ಇದು. ಸೊ ಇಲ್ಲಿ ಜಾಸ್ತಿ ಜನಕ್ಕೆ ಗೊತ್ತಾಗಬೇಕು, ಮತ್ತೆ ಹೆಚ್ಚಿನ ಪ್ರವಾಸಿಗರಿಗೆ ಗೊತ್ತಾಗಿ ಇಲ್ಲಿ ಬರೋ ಅಂಥ ವ್ಯವಸ್ಥೆ ಆದರೆ ಒಳ್ಳೇದಾಗುತ್ತೆ. ಆ್ಯಂಡ್ ಎಲ್ಲ ಬೇರೆದೆಲ್ಲ ವ್ಯವಸ್ಥೆ ಅಂತೂ ಚೆನ್ನಾಗಿದೆ. ಹೀಗೆ ಕಂಟಿನ್ಯೂ ಆದರೆ ತುಂಬ ಚೆನ್ನಾಗಿದಾಗುತ್ತೆ. ನನ್ನ ಹೆಸರು ಮೂರ್ತಿ ಅಂತ. ನಾವು ಕಾಡುಬಿಸಳಿಂದ ಬೆಂಗಳೂರಿಂದ ಬಂದಿದ್ದೀವಿ. ಇಲ್ಲಿ ಚೌಡೇಶ್ವರ ದೇವಿ ಫಸ್ಟ್ ಟೈಮ್ ಬಂದಿರೋದು. ಇಲ್ಲಿಂದ ಎಲ್ಲರೂ ಪವರ್ಫುಲ್ ದೇವಸ್ಥಾನ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೇದಾಗ್ಲಿ, ಆಯಸ್ಸು ಆರೋಗ್ಯ ಕೊಟ್ಟು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಆ ಅಮ್ಮ ಚೌಡೇಶ್ವರ ದೇವಿ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಒಳ್ಳೆ ಪವರ್ಫುಲ್ ದೇವಸ್ಥಾನ ಅಂತ ಹೇಳ್ತಾ ಇದ್ದಾರೆ. ನಾವು ಫಸ್ಟ್ ಟೈಮ್ ಬಂದಿರೋದು. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರಿಗೂ ಒಳ್ಳೇದಾಗಿ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿ ಅಂತ ಹಾರೈಸ್ತೀವಿ. ಇದೆಲ್ಲ ಕಟ್ಟಿರೋದು ಅವನಿಗೆ ಒಳ್ಳೇದು ಅನಿಸ್ತದೆ. ಎಲ್ಲರಿಗೂ ಒಳ್ಳೇದಾಗಿರೋಗೋಸ್ಕರ ಇಷ್ಟೊಂದು ಇದ್ರಲ್ಲಿ ಕಟ್ಟಿರೋದ್ರಿಂದ ಎಲ್ಲರಿಗೂ ಒಳ್ಳೇದು ಆಗಿರೋದಂತಗೋಸ್ಕರ ಕಟ್ಟಿರೋದಂತ ಅನಿಸುತ್ತೆ. ಅಲ್ಲ, ಇಡೀ ವಿಶ್ವದಲ್ಲಿ ಇಷ್ಟೊಂದು ಎತ್ತರವಾಗಿ ಅಮ್ಮ ಚೌಡೇಶ್ವರಮ್ಮ ದೇವಿ, ಚಾಮುಂಡೇಶ್ವರಿ ತಾಯಿ ದೇವಿ ಆಶೀರ್ವಾದ ಎಲ್ಲರಿಗೂ ಒಲಿಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಅದು ಇಷ್ಟೊಂದು ಅನ್ನದಾಸೋಹ ಮಾಡಬೇಕಂದ್ರೆ ತುಂಬಾ ದಾನಿಗಳು ಎಲ್ಲ ಅಂತ ಎಲ್ಲರಿಗೂ ಒಳ್ಳೇದಾಗೋಸ್ಕರ ಎಲ್ಲ ದಾನಿಗಳು ದಾನ ಮಾಡ್ಬೇಕಂತ ನಾವು ಎಲ್ಲರೂ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. ನಾವು ನೆಲಮಂಗಲದಿಂದ ಬಂದಿದ್ದೀವಪ್ಪ. ನಮ್ಮ ಮಗಳು ಎಲ್ಲ ಇಲ್ಲೇ ಚನ್ನಪಟ್ಟಣದಲ್ಲಿದ್ದಾರೆ. ಎಲ್ಲರೂ ಬಂದು ಹೋಗ್ತಾನೆ ಇರ್ತಾರೆ. ನಾವು ಇದು ಮೊದಲು ಬಂದು ಎಲ್ಲರೂ ಹೇಳಿದ್ರು ನಾವು ಬಂದು ಮಹಾತಾಯಿನ ಬೇಡ್ಕೊಂಡಿದ್ದೀವಿ, ಬಂದಿದ್ದೀವಿ. ಎಲ್ಲರಿಗೂ ಒಳ್ಳೇದಾಯ್ತದೆ. ನಮ್ಮ ಮಗಳಿಗೂ ಒಳ್ಳೇದಾಗೈತಪ್ಪ. ಇಲ್ಲಿ ಚನ್ನಪಟ್ಟಣದಲ್ಲಿ ಮಗಳು ಕೊಟ್ಟಿದ್ದೀನಿ, ಅವ್ರಿಗೂ ಒಳ್ಳೇದಾಗೈತೆ. ನಮ್ಮ ಮಕ್ಕಳಿಗೆಲ್ಲ ಒಳ್ಳೇದಾಗೈತೆ. ನೋಡಿ ನನಗೆ ತುಂಬ ಸಂತೋಷ ಆಯ್ತಪ್ಪ. ಆ ಮಹಾತಾಯಿನ ನೋಡಿ ನನಗೆ ತುಂಬ ಸಂತೋಷ ಆಯಿತು. ಇಷ್ಟೊಂದು ಜನ ಹೇಳಿದ್ರು ನನ್ನ ಮಗಳು ಮೊದಲೇ, ಅಮ್ಮ ತುಂಬ ಜನ ಇರ್ತಾರೆ, ನೀನು ನೋಡಿದ್ರೆ ಏನಂತೀಯ ಹೋಗು ಅಂತ. ನಾನು ತುಂಬ ದೇವಿ ಭಕ್ತಳು. ನನಗೆ ನೋಡಿ ಮೈಯೆಲ್ಲ ಜುಮ್ ಅನ್ನಿಸ್ತು. ತುಂಬ ಸಂತೋಷ ಆಯ್ತಪ್ಪ. ಸಂತೋಷವಾಗೇ ಬಂದಿದ್ದೀನಿ, ಸಂತೋಷವಾಗಿ ಹೋಗ್ತೀನಿ. ಇನ್ನೂ ದರ್ಶನ ಕೊಡಮ್ಮ ಅಂತ ಕೇಳ್ಕೊಂಡಿದ್ದೀನಿ. ಮಹಾತಾಯಿನ ದರ್ಶನ ಕೊಡ್ತಾಳೆ. ನಮ್ಮ ಮಗ ಸೊಸೆ ಎಲ್ಲ ಬರ್ತಾರೆ. ತುಂಬ ಸಂತೋಷ ಆಯ್ತಪ್ಪ. ನನಗೆ ತುಂಬ ಸಂತೋಷ ಆಯಿತು. ಅನ್ನದಾಸೋಹ ಅನ್ನೋದು ಎಲ್ಲರಿಗೂ ಬರಲ್ಲ, ಅದು ಎಲ್ಲ ಕಡೆನೂ ಆಗಲ್ಲ. ಅದು ಎಲ್ಲ ಕಡೆ ಆ ದೈವ ಶಕ್ತಿ ಇದ್ರೇನೆ, ಆ ಶಕ್ತಿ ಇದ್ರೇನೆ ಅದಾಗೋದು. ಮಹಾತಾಯಿ ಶಕ್ತಿ ಇದ್ರೇನೆ ಅದು ಅನ್ನದಾಸೋಹ ಅನ್ನೋದು ಆಗೋದು. ನಾವೊಂದು ಇಡೀ ಅನ್ನ ಕೊಡಬೇಕು ಅಂದ್ರೂ ನಮ್ಮ ಮನಸ್ಸಿಗೆ ಬರ್ಬೇಕದು.
ಮನೆ ಒಳಗೆ ಬರ್ಬೇಕು ಅಂಥದ್ದು ಈ ಇದರಲ್ಲೇ ಬಂದೈತೆ ಅಂತಂದ್ರೆ ಮಹಾತಾಯಿನಿ 2 ಕೈ ಎತ್ತು ಮುಗಿತೀನಪ್ಪ ನಾನು. ನಮ್ಮ ಹೆಸರು ಮುತ್ತುರಾಜು ಅಂತ. ನಮ್ಮೂರು ಬಂದು ಗುಡಿಗೆರೆ, ಮದ್ದೂರು ತಾಲೂಕು. ನಾನು ಈ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಸುಮಾರು ಒಂದು 4-5 ತಿಂಗಳಿಂದ ಬರ್ತಾ ಇದ್ದೀನಿ. ಬಂದುತ್ತವಿಂದ ನಾನು ಕೆಲವೊಂದು ಮನಸ್ಸಲ್ಲಿ ಗೊಂದಲಗಳು, ಸಮಸ್ಯೆಗಳು, ಯಾವುದೇ ಒಂದು ಹಣಕಾಸಿನ ವ್ಯವಹಾರಗಳಲ್ಲಿ ತುಂಬ ತೊಂದರೆ ಇತ್ತು. ಇಲ್ಲಿಗೆ ಬಂದು ಸ್ನೇಹಿತರು ಹೇಳಿದ್ಮೇಲೆ ಬಂದು ಇಲ್ಲಿ ನಾನು ಆ ತಾಯಿಯ ಸನ್ನಿಧಿನಲ್ಲಿ ಹರಕೆ ಮಾಡಿಕೊಂಡು ತೆಂಗಿನಕಾಯಿನ ಕಟ್ಟಿ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಎಷ್ಟೋ ಒಂದು ಪರಿಹಾರ ಆಗಿದೆ. ನಿಜಕ್ಕೂ ನನಗೆ ಒಂದು ಆ ತಾಯಿಯ ಮೇಲೆ ಒಂದು ಭಕ್ತಿಯಿಂದ ನಾವು ನೆನೆಸ್ಕೊಂಡಿದ್ದು ಈಡೇರಿದೆ ಅಂತ ಅನ್ಕೋತೀನಿ. ಹಾಗಾಗಿ ನಾನು ಈ ವಾರನೂ ಬಂದು ಆ ತಾಯಿಯ ದರ್ಶನವನ್ನು ಮಾಡ್ಕೊಳ್ಳೋದಕ್ಕೆ ಖುಷಿಯಿಂದ ನಾನು ಮತ್ತು ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ದೀವಿ. ಈಗಂತೂ ಈ ಜನಸಂಖ್ಯೆ, ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಇವೆಲ್ಲ ನೋಡಿದ್ರೆ ಆ ತಾಯಿಯ ಮಹಿಮೆ ಇದೆ ಅನ್ನುವಂಥದ್ದು ಸತ್ಯ ಅನ್ನುವಂಥದ್ದು ಗೋಚರ ಆಗುತ್ತೆ ಅನ್ನುವಂಥದ್ದು ನಾನು ಹೇಳ್ಬೋದು. ಬರುವಂಥ ಭಕ್ತರುಗಳಿಗೆ ನಿಜಕ್ಕೂ ಈ ಒಂದು ಚಾಮುಂಡೇಶ್ವರಿ ಒಂದು ಕೃಪೆಗೆ ನೀವು ಬಂದು ಭಕ್ತಿಯಿಂದ ನಿಮ್ಮ ಹರಕೆಗಳನ್ನು ಹೊತ್ಕೊಂಡು ನೀವು ಈ ಒಂದು ಸ್ಥಳದಲ್ಲಿ ಭಕ್ತಿಯಿಂದ ನೀವು ಓದಿದ್ದೇ ಆದಲ್ಲಿ ನಿಮಗೆ ನಿಜವಾಗ್ಲೂ ನಿಮ್ಮ ಒಂದು ಹರಕೆಗೆ ಆ ತಾಯಿ ಒಳ್ಳೇದು ಮಾಡ್ತಾಳೆ ಅನ್ನುವಂಥದ್ದು ನಂಬಿಕೆ ನನಗೆ ಇದೆ. ನಮಸ್ತೆ, ಕನ್ನಡ ಟಿವಿ ಚಾಲನ್ದವರಿಗೆ. ನಾನು ಇವಾಗ ಬರ್ತಾ ಇರೋದು 6ನೇ ಸಲ. ನನ್ನ ಮಗಳಿಗೆ ಕೆಲಸದ ಸಲುವಾಗಿ ತೊಂದರೆ ಆಗಿತ್ತು. ನನ್ನ ಮಗಳಿಗೆ MNC ಕಂಪ್ನಿಯಲ್ಲಿ ಕೆಲಸದಿಂದ ತೆಗೆದಿದ್ದಾರೆ. ಅವಳಿಗೆ ಪುನಃ MNC ಕಂಪ್ನಿಯಲ್ಲಿ ಕೆಲಸ ಸಿಗ್ಬೇಕಂತ ಬರ್ತಾ ಇದ್ದೇನೆ. ನನ್ನ ಮಗಳು ಇವು ದೇವರಂತ ನಂಬ್ತಾ ಇದ್ದಿಲ್ಲ. ಇವಾಗ ಇಲ್ಲೇ ನಾನು ಬರ್ತಾ ಇದ್ದಿಂದ ನನ್ನ ನಂಬ್ಕೊಂಡು ಅವಳು ಬಂದು ದರ್ಶನ ಮಾಡ್ಕೊಂಡು ತಡೆ ಹೊಡೆಸ್ಕೊಂಡು, ಅವಳಿಗೆ ಮೊದ್ಲೇ ನಿದ್ದೆ ಬರ್ತಾ ಇದ್ದಿಲ್ಲ, ಚಿಂತೆ ಬಹಳ ಮಾಡ್ತಾ ಇದ್ಲು. ಇವಾಗೆಲ್ಲ ಆರಾಮಾಗಿದ್ದಾಳೆ. ಅವಳಿಗೆ ನಾ ಮತ್ತೆ ಬರ್ಬೇಕು ಅಂತ ಇದ್ದಾಳೆ. ಒಂದೇನಂದ್ರೆ, ಒಂದು ನಾಸ್ತಿಕರಿಗೆ ಆಸ್ತಿಕತೆಯನ್ನು ತಂದು ಕೊಡುವ ಒಂದು ಶಕ್ತಿ ಅಮ್ಮನಲ್ಲಿ ಇದೆ. ಇಲ್ಲೆಲ್ರಿಗೂ ಒಳ್ಳೇದಾಗ್ತಾ ಇದೆ, ಎಲ್ರು ಬರ್ತಾ ಇದೆ. ದಿನಕ್ಕೆ ದಿನ ಜನಗಳು ಜಾಸ್ತಿ ಆಗ್ತಾ ಇದ್ದಾರೆ. ಇವಾಗ ನಮ್ಗೆ ನಿಂತ್ಕೊಳ್ಳಿಕ್ಕೆ ಜಾಗ ಇಲ್ಲ ಇತ್ತು ಆ ಸನ್ನಿಧಾನದ. ಆ ತರ ರಶ್ ಆಗ್ತಾ ಇದೆ. ಇವಾಗ ಎಷ್ಟೇ ಜನ ಬಂದ್ರು ಅಲ್ಲಿ ಕೂಡ್ಲಿಕ್ಕೆ ಜಾಗ ಇರೋದಿಲ್ಲ. ಅಂತದ್ರಲ್ಲಿ ಎಲ್ಲರಿಗೂ ಅನ್ನದಾನ 3 ಸತೆ ನಮ್ಗೆ ಅನ್ನ ಪ್ರಸಾದವನ್ನು ಕೊಡ್ತಾರೆ. ಎಟ್ ಎ ಟೈಮ್ 3 ಸತ, ಅದು ಬಿಸಿ ಬಿಸಿ ಒಂದು 3 ತರದ ಅನ್ನಗಳನ್ನ ಪ್ರಸಾದವನ್ನ ನಮ್ಗೆ ನೀಡ್ತಾರೆ ಅವರು. ಬಟ್ ಯಾರಲ್ಲಿ ಏನು ಸೊಕ್ಕು ಭೇದ ಭಾವ ಏನೂ ಇಲ್ಲ. ನಮ್ಗೆ ಅನ್ನ ಪ್ರಸಾದ ಕೂಡ ನಮ್ಗೆ ಹಸ್ತ ಬಂದವ್ರಿಗೆ ಅಮೃತ ಸರಿಯಾಗಿ ಅನ್ನ ಪ್ರಸಾದ ಇಲ್ಲಿ ದೊರೆಯುತ್ತದೆ. ನನ್ನ ಮಗಳಿಗೆ ಕೆಲಸ ಸಿಗ್ಬೇಕು ಅಂತ ಹೇಳಿ ಕಟ್ಟಿದ್ದೇವೆ. ಒಳ್ಳೇದಾಗ್ತಾ ಇದೆ. ಅವಳಿಗೆ ಇಂಟರ್ವ್ಯೂ ಕೂಡ ಬರ್ತಾ ಇದ್ದಾವೆ. ಆದ್ರೆ ಅವಳು ಅಮ್ಮನವರು ನಮ್ಗೆ ಸಿಲೆಕ್ಟ್ ಮಾಡ್ತಾಳೆ. 7ನೇ ಸತಿ ಆದ್ರೂ ಕೊನೆ ಸಲ ಸಿಲೆಕ್ಟ್ ಆಗೇ ಆಗ್ತದೆ ಅನ್ನೋ ಒಂದು ಭರವಸೆ ನಮಗಿದೆ. ಯಾಕಂದ್ರೆ ನಾವು ಇಷ್ಟೊಂದು ಜನವನ್ನ, ಇಷ್ಟೊಂದು ಒಂದು ಕ್ಷೇತ್ರವನ್ನ ನಾ ಎಲ್ಲಿ ನೋಡಿದ್ದಿಲ್ಲ. ಇದೇ ಮೊದಲನೇ ಸಲ ಇಲ್ಲಿ ಜನ ನೋಡಿ ನನಗೆ ನಂಬಲಿಕ್ಕೆ ಆಗ್ತಾ ಇಲ್ಲ. ಅಮ್ಮಂದು ಇಷ್ಟೊಂದು ದೊಡ್ಡ ಪವಾಡ ಇದೆ ಇಲ್ಲಿ. ನನ್ನ ಹೆಸರು ಬಂದು ಅಭಿಲಾಷ್ ಅಂತ. ನಾನು ತಿರುಮನಹಳ್ಳಿ ಗ್ರಾಮದವನು. ನಾನು ಸುಮಾರು ವರ್ಷಗಳಿಂದ ನಾನು ಇಲ್ಲಿ ಬರ್ತಾನೆ ಇದ್ದೀನಿ. ಹಾಗಾಗಿ ಕೆಲವೊಂದು ಸಂದರ್ಭಗಳಲ್ಲಿ ನಾನು ತುಂಬ ಕಷ್ಟಕರವಾಗಿ ಜೀವನ ನಡೆಸೋಕ್ಕೆ ಕಷ್ಟ ಆಯ್ತಾಯಿತ್ತು. ಕೆಲವೊಂದು ಟೈಮಲ್ಲಿ ನನಗೆ ಏಳು ಬೀಳುಗಳು ತುಂಬ ಸುಮಾರು ಸತಿ ಕಂಡು ಬಂದಲ್ಲಿ ನಾನು ಸುಮಾರು ಸತಿ ಕಷ್ಟಪಟ್ಟು ಯಾರೋ ಈ ಸನ್ನಿಧಾನಕ್ಕೆ ಹೋಗು ಅಂತ ಹೇಳಿ ಮಾಹಿತಿ ಕೊಟ್ಟಾದ್ಮೇಲೆ ತುಂಬ ಬಂದಾದ್ಮೇಲೆ ನಾನು ಪ್ರತಿ ವಾರಗಳಲ್ಲಿ ನಾನು ಈ ವೀಕ್ಷಣೆ ಮಾಡ್ತಾ ತಾಯಿ ದರ್ಶನ ಮಾಡ್ತಾ ಇವಾಗ ಪ್ರತಿಯೊಂದಕ್ಕೂ ಒಂದೊಂದು ಹೆಜ್ಜೆಗೂ ತಾಯಿ ರೂಪ ಏನು ಹರಿದು ಬಂದಂಗೆ ಈ ಜನಸಾಗರ ಹರಿದು ಬರ್ತಾ ಇತ್ತು. ಆ ಥರ ಹರಿದು ಬಂದಂಗೆ ನನಗೂ ಸುಧಾ ಜೀವನದಲ್ಲಿ ಕೆಲವೊಂದನ್ನು ತಾಯಿ ಅನುಗ್ರಹಿಸಿದ್ದಾಳೆ. ಮತ್ತು ಈ ಕ್ಷೇತ್ರಕ್ಕೆ ಇನ್ನೂ ಕೆಲವಾದ ಭಕ್ತಾದಿಗಳು ಇನ್ನೂ ಜಾಸ್ತಿ ಬರಲಿ ಅಂತ ನಾನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ.
ಏಕೆಂದರೆ ಈಗ ನನ್ನ ಮಗುಗಲ್ಲಿ ನಾನೀಗ 1.5 ವರ್ಷದಿಂದ ನನ್ನ ತಾಯಿ ತಂದೆ ನಾನು ಕಳ್ಕೊಂಡೆ. ಕೆಲವೊಂದು ಸಂದರ್ಭಗಳಲ್ಲಿ ಎಲ್ಲರೂ ಕೈ ಬಿಟ್ಟಾಗ ತಾಯಿ ಮಾತ್ರ ಕಾಪಾಡಿದಾಳೆ ಅಂತ ನಾನು ಈ ಕ್ಷೇತ್ರಕ್ಕೆ ಬಂದು ಆದಮೇಲೆ ಹೇಳಲಿಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಈ ಜನಸಾಗರ ನೋಡಿ ನನಗಿನ್ನೂ ತುಂಬ ಖುಷಿ ಆಗ್ತಾ ಇದೆ. ಇನ್ನೂ ಇದೇ ಥರದಲ್ಲಿ ಇನ್ನೂ ಅತಿ ಹೆಚ್ಚಾಗಿ ಈ ಸಂದರ್ಭದಲ್ಲಿ ಇನ್ನೂ ಜನ ಸೇರಬೇಕು ಅಂತ ನಾನು ತುಂಬ ಆಸೆ ಪಡ್ತೀನಿ. ಯಾಕೆಂದರೆ ಇನ್ನು ಈ ಕ್ಷೇತ್ರ ಇನ್ನೂ ಹೈಯೆಸ್ಟ್ ಆಗಿ ಬರಲಿ ಅಂತ ನಾನು ಇದು ಮಾಡ್ತೀನಿ. ತಾಯಿ ಚಾಮುಂಡೇಶ್ವರಿ ಅನುಗ್ರಹ ಕೊಟ್ಟಿರೋದಕ್ಕೆ ಆ ಕಾರ್ಯ ನಡೀತಾ ಇರೋದ್ರಿಂದ ಇನ್ನೂ ಹೆಚ್ಚಾಗಿ ಮಾಡೋಕ್ಕೆ ಆಗುತ್ತೆ. ತಾಯಿ ಹತ್ರ ಬೇಡಿ, ನೀವು ಅನ್ಕೊಂಡಿರೋ ಕಾರ್ಯ ಸಾಧನೆಗಳೆಲ್ಲ ಆಗುತ್ತೆ. ನಾವು ಬೆಂಗಳೂರಲ್ಲಿ ಇರೋದು. ಇಲ್ಲೇ ಮಂಡ್ಯ ಡಿಸ್ಟಿಕ್ ನಾಗಮಂಗಲ ತಾಲೂಕು ದೇವಲಾಪುರ ಹೋಬಳಿ. ನಾವು ಇದು 3ನೇ ಟೈಮ್ ಬರ್ತಾ ಇರೋದು. ಇಂಪ್ರೂವ್ಮೆಂಟ್ ಇದೆ, ದೇವಿ ಆಶೀರ್ವಾದದಿಂದ ಎಲ್ಲ ಒಳ್ಳೇದಾಗ್ತೈತೆ. ಮುಂದೆ ಎಲ್ಲರಿಗೂ ಒಳ್ಳೇದಾಗ್ಲತ್ತ. ನಾವು ಇದು ಫಸ್ಟು ಸೆಕೆಂಡ್ ಇದು 3ನೇ ಟೈಮ್ ಬರ್ತಾ ಇರೋದು. ಎಲ್ಲ ಒಳ್ಳೆಯದು, ಎಲ್ಲ ಚೆನ್ನಾಗೇ ನಡೆಸ್ಕೊಡ್ತಾ ಇದ್ದಾರೆ. ದೇವಿ ಆಶೀರ್ವಾದ ಇಲ್ಲ ಅಂದರೆ ಇಷ್ಟೊಂದು ಇಂಪ್ರೂವ್ಮೆಂಟು ಕಾಣಿಸಲ್ಲ. ಎಲ್ಲ ಶಕ್ತಿ ಪ್ಲಸ್ ಎಲ್ಲ ಒಳ್ಳೇದಾಗ್ತಾ ಇರೋದ್ರಿಂದ ಎಲ್ಲ ಜನಗಳು ನಂಬಿ ಬರ್ತಾ ಇದ್ದಾರೆ. ಹಂಗೆ ಇಲ್ಲಿ ಅನುದಾನ ಆಗಲಿ, ಸ್ವಚ್ಛತೆ ಆಗಲಿ, ಕಾಪಾಡೋದಾಗಲಿ ಎಲ್ಲ ಒಳ್ಳೇದಾಗ್ತೈತೆ. ಇಲ್ಲಿ ಬರೋ ಜನಗಳಿಗೆ ಊಟ ಇಲ್ಲ ಅಂತ ಯಾರೂ ಹೋಗಿಲ್ಲ. ಅದರಿಂದ ಬೆಳಗ್ಗೆ ಸ್ಟಾರ್ಟ್ ಆದರೆ ಸಾಯಂಕಾಲ ಎಂಡ್ ಗಂಟೆ ಇಲ್ಲಿ ಆಲ್ಟ್ ಆಗಿರೋರ್ಗೂ ಸುಧಾ ಊಟ ಸಿಗ್ತೈತೆ. ಊಟದಲ್ಲಿ ಎಲ್ಲ ಊಟ ಸೂಪರಾಗಿದೆ, ಎಲ್ಲ ಚೆನ್ನಾಗಿದೆ ಸರ್, ವ್ಯವಸ್ಥೆ ಚೆನ್ನಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಏಷ್ಯಾ ಬುಕ್ ಆಫ್ ರೆಕಾರ್ಡ್ಗೆ ಸೇರ್ಪಡೆಗೊಂಡಿರುವ ವಿಶ್ವದ ಅತಿ ಎತ್ತರದ ಪಂಚಲೋಹ ವಿಗ್ರಹವಾದ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ದರ್ಶನವನ್ನು ಪಡೆದು ನೀವೆಲ್ಲ ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ. ಹಾಗಾದರೆ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ. ಧನ್ಯವಾದಗಳು. ಟಿವಿ ಕನ್ನಡ.